ಒಂದು ಕೃಷ್ಣ, ಇನ್ನೊಂದು ಅರ್ಜುನ. ಸೊ ಇಬ್ಬರ ಸಂಬಂಧ ಬಹಳ ಗಾಢವಾದ್ದು ಅಂತ. ಎಲ್ಲ ಘಟ್ಟಗಳಲ್ಲೂ ಅವರು ಒಬ್ಬರ ಜೊತೆಗೊಬ್ಬರು ಇರ್ತಾರೆ ಅನ್ನೋ ತರಹ ಇರುತ್ತೆ. ಅರ್ಜುನ ತುಂಬಾ ಕೃಷ್ಣನ ಜೊತೆಗೆ ಇರುವ ಸಂದರ್ಭ ಬರೋದಿಲ್ಲ. ಆ ನರನಾರಾಯಣರೇ ಕೃಷ್ಣ ಅರ್ಜುನರಾಗಿ ಹುಟ್ಟಿ ಬಂದ್ರು ಅಂತ ಇರೋದು. ಹಾಗಾಗಿ ಅದು ಒಂದೇ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಾಡಿನ ಖ್ಯಾತ ವಿದ್ವಾಂಸರು, ಪ್ರವಚನಕಾರರು, ಲೇಖಕರು ಆಗಿರುವಂತಹ ಡಾಕ್ಟರ್ ಜಗದೀಶ್ ಶರ್ಮಾ ಸಂಪ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಸರ್. ಮಹಾಭಾರತ ಅಂದ ತಕ್ಷಣ ನಮಗೆ ಎರಡು ಕ್ಯಾರೆಕ್ಟರ್ ಮೇಯ್ನ್ ಆಗಿ ಕಾಣಿಸುತ್ತೆ, ಒಂದು ಕೃಷ್ಣ, ಇನ್ನೊಂದು ಅರ್ಜುನ. ಸೊ ಇಬ್ಬರ ಸಂಬಂಧ ಬಹಳ ಗಾಢವಾದ್ದು ಅಂತ ಹೇಳಿ ಎಲ್ಲರಿಗೂ ತಿಳಿದಿದೆ. ಸೊ ಅವರಿಬ್ಬರ ಸಂಬಂಧ ಹೇಗಿತ್ತು, ಯಾಕೆ ಅಷ್ಟು ಅವರಿಬ್ರು ಆತ್ಮೀಯರಾಗಿದ್ರು ಅನ್ನೋದ್ರ ಬಗ್ಗೆ. ಕೃಷ್ಣ ಅರ್ಜುನ ಇಬ್ಬರು ಮಹಾಭಾರತದ ಬಹಳ ಒಂದು ಸಂಬಂಧ ಎಷ್ಟು ಗಟ್ಟಿಯಾಗಿ ಇರ್ಬೋದು ಅನ್ನೋದಕ್ಕೆ ನಿದರ್ಶನವಾಗಿ ಕಾಣಿಸ್ಕೊಳ್ತಾರೆ ಮಹಾಭಾರತದಲ್ಲಿ. ಅಂದರೆ ಯಾವುದೇ ಒಂದು ಸಂಬಂಧ ಇಷ್ಟು ಒಬ್ಬರಿಗೊಬ್ಬರು ಅನ್ನೋ ತರಹದಲ್ಲಿ ಇರುತ್ತಾ ಅಂತ ಕಾಣಿಸುವಷ್ಟು, ಅಂದರೆ ಯಾವುದೇ ಸಂದರ್ಭ, ಅದು ಯಾವುದೇ ಸಂಬಂಧ ಇರಲಿ, ತಂದೆ ಮಕ್ಕಳು, ಗಂಡ ಹೆಂಡತಿನೋ, ಗೆಳೆಯರು, ಅಷ್ಟು ಚೆನ್ನಾಗಿ ಇರೋದಕ್ಕೆ ಅಸಾಧ್ಯ ಅಂತ ಅನ್ನುವಷ್ಟು ಚೆನ್ನಾಗಿ ಅವರ ಸಂಬಂಧ ಕಾಣಿಸ್ಕೊಳ್ಳುತ್ತೆ. ಎಲ್ಲ ಘಟ್ಟಗಳಲ್ಲೂ ಅವರು ಒಬ್ಬರ ಜೊತೆಗೊಬ್ಬರು ಇರ್ತಾರೆ ಅನ್ನೋ ತರಹ ಇರುತ್ತೆ. ಅರ್ಜುನ ತುಂಬ ಕೃಷ್ಣನ ಜೊತೆಗೆ ಇರುವ ಸಂದರ್ಭ ಬರೋದಿಲ್ಲ. ಯಾಕೆಂದರೆ ಕೃಷ್ಣನಿಗೆ ಎಲ್ಲೂ ಅರ್ಜುನನ ಅವಶ್ಯಕತೆ ಅಂತಲೇ ಇರೋದಿಲ್ಲ. ಆದರೆ ಅರ್ಜುನನಿಗೆ ಬೇಕಾದಾಗೆಲ್ಲ ಕೃಷ್ಣ ಇರ್ತಾನೆ. ಈ ಕಷ್ಟದಲ್ಲಿ ನಷ್ಟದಲ್ಲಿ ಅಂತ ಮಾತ್ರ ಅಲ್ಲ, ಬೇರೆ ಸಂದರ್ಭಗಳಲ್ಲೂ ಅವರಿಬ್ಬರು ವಿಹರಿಸಿದ, ಅವರಿಬ್ಬರು ಬಹಳ ಖುಷಿಯಾಗಿದ್ದ ಸನ್ನಿವೇಶಗಳನ್ನೆಲ್ಲ ಮಹಾಭಾರತ ಹೇಳುತ್ತೆ. ಮಹಾಭಾರತ ಅಂಥದ್ದನ್ನೆಲ್ಲ ಹೇಳೋದು ಬಹಳ ಕಡಿಮೆ, ಅಷ್ಟು ವಿಸ್ತಾರವಾದ ಕೃತಿ ಅದು. ಅದಕ್ಕೆ ಹೇಳೋದಕ್ಕೆ ತುಂಬ ಅಂಶಗಳಿರೋದರಿಂದಾಗಿ ಯಾರೋ ಇಬ್ಬರು ಆರಾಮಾಗಿ ಎಲ್ಲೋ ಓಡಾಡ್ಕೊಂಡ್ಬಂದರು, ವನವಿಹಾರ ಮಾಡಿದ್ರು, ನದಿ ವಿಹಾರ ಮಾಡಿದ್ರು ಅನ್ನೋದನ್ನೆಲ್ಲ ಮಹಾಭಾರತ ಹೇಳೋದಿಲ್ಲ. ವ್ಯಾಸರ ಶೈಲಿಯೂ ಅದಲ್ಲ. ಇದೇ ವಾಲ್ಮೀಕಿಗಳಾದ ರಾಮಾಯಣದಲ್ಲಿ ಅಂಥ ವಿಹಾರಗಳನ್ನೆಲ್ಲ ವರ್ಣಿಸ್ತಾರೆ ಅವರು ಸಾವಧಾನವಾಗಿ. ವ್ಯಾಸರ ಅಂಥದ್ದನ್ನೆಲ್ಲ ಹೆಚ್ಚಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಕೃಷ್ಣ ಮತ್ತು ಅರ್ಜುನರ ವಿಹಾರಗಳನ್ನೆಲ್ಲ ಅವರು ವರ್ಣಿಸ್ತಾರೆ. ಆದರೆ ಅವರು ವಿಹಾರ ಮಾಡಿದ್ದನ್ನೆಲ್ಲ ವರ್ಣಿಸ್ತಾರೆ. ಅಷ್ಟು ಚೆನ್ನಾಗಿ ಅವರಿಬ್ಬರ ನಡುವೆ ಒಂದು ಬಾಂಧವ್ಯ ಇತ್ತು ಅಂತ ಅನ್ನೋದು. ಅದಕ್ಕೆ ಕಾರಣ ಅಂತ ಅಂದರೆ, ಅವರು ಕೃಷ್ಣ ಅರ್ಜುನ ಅಂತ ಆದಾಗ ಕಾರಣಗಳು ಅಂತ ಅಂದರೆ ಅವರು ಒಬ್ರಿಗೊಬ್ರಿಗೆ ಹತ್ತಿರ ಆದರು ಅಂತಷ್ಟೇ ಹೇಳಬೇಕು. ಗೆಳೆತನ ಅನ್ನೋದು ಅವ್ಯಾಜವಾಗಿ ಹುಟ್ಕೊಳುತ್ತು, ನಿಷ್ಕಾರಣವಾಗಿ ಹುಟ್ಕೊಳ್ತು, ಅದು ಬೆಳೀತು ಅಂತ ಕಾಣಿಸುತ್ತೆ ಅಷ್ಟೇ. ಆದರೆ ಅದಕ್ಕೂ ಹಿಂದೆ ಅಂತ ಹೋದರೆ ಮಹಾಭಾರತ ಯಾವುದನ್ನು ಅದೊಂದೇ ಜನ್ಮಕ್ಕೆ ಇಟ್ಟುಕೊಂಡು ಮಾತಾಡೋದಿಲ್ಲ. ಮಹಾಭಾರತದಲ್ಲಿ ಎಲ್ಲದಕ್ಕೂ ಅದರ ಹಿಂದಿನ ಜನ್ಮಗಳು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ರಾಮಾಯಣ ಮತ್ತು ಮಹಾಭಾರತಗಳಲ್ಲಿರುವ ವ್ಯತ್ಯಾಸಗಳಲ್ಲದು ಒಂದು. ಎರಡೂ ಹಿಂದಿನ ಜನ್ಮಗಳನ್ನು ಇಟ್ಟುಕೊಂಡೇ ಬಂದ ಕಥೆಗಳು. ಈಗ ರಾಮಾಯಣದಲ್ಲಿರುವ ಎಲ್ಲ ವ್ಯಕ್ತಿಗಳು ಪೂರ್ವದಲ್ಲಿ ಬೇರೆಯವರವರು, ಅವರು ಪೂರ್ವದಲ್ಲಿ ಯಾರು ಅನ್ನೋದನ್ನು ರಾಮಾಯಣ ಹೇಳುತ್ತೆ ಕೂಡ, ಉಲ್ಲೇಖಿಸುತ್ತೆ. ಆದರೆ ಅದನ್ನು ಇಲ್ಲಿಗೆ ಕ್ಯಾರಿ ಮಾಡುವ ಸಂದರ್ಭಗಳು ಬಹಳ ಕಡಿಮೆ ಇರುತ್ತೆ. ಅದರ ಪರಿಣಾಮ ಪ್ರಭಾವಗಳು ಇಲ್ಲಿ ಅಷ್ಟು ದಟ್ಟವಾಗಿ ಕಾಣಿಸ್ಕೊಳ್ಳಲ್ಲ, ಇಲ್ಲ ಅಂತಲ್ಲ, ಇದ್ದೇ ಇದೆ, ಕೃತಿಯಲ್ಲಿ ದಟ್ಟವಾಗಿ ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಮಹಾಭಾರತ ಹಾಗಲ್ಲ. ಅಲ್ಲಿ ಏನು ನಡೆಯುತ್ತೋ ಅಷ್ಟಕ್ಕೂ ಜನ್ಮಾಂತರದ ಅಂಶಗಳು ಬಹಳ ಸ್ಪಷ್ಟವಾಗಿ ಇಟ್ಟುಕೊಂಡೇ ಅದು ಮುಂದುವರಿಯುತ್ತೆ. ಇಲ್ಲದೇ ಇದ್ದರೆ ಇಲ್ಲಿ ಆ ವ್ಯಕ್ತಿಯ ನಡವಳಿಕೆ, ಆ ವ್ಯಕ್ತಿಯ ಕಾರ್ಯಗಳಿದೆಯಲ್ಲ, ಅದು ಪ್ರಶ್ನಾರ್ಹ ಆಗಿಬಿಡತ್ತೆ. ಅದು ಯಾಕೆ ಅಂತ ಗೊತ್ತಾಗಲ್ಲ ಅನ್ನೋ ಥರ ಆಗಿಬಿಡತ್ತೆ. ಹಾಗಾಗಿ ಮಹಾಭಾರತ ಕರ್ಮ ಸಿದ್ಧಾಂತವನ್ನು ರಾಮಾಯಣಕ್ಕಿಂತ ಹೆಚ್ಚು ಒತ್ತು ಕೊಟ್ಟು ಹೇಳುತ್ತದು. ರಾಮಾಯಣ ಕರ್ಮ ಸಿದ್ಧಾಂತವನ್ನು ಹೇಳಲಿಲ್ಲ ಅಂತಲ್ಲ, ರಾಮಾಯಣ ಹೇಳಿದ್ದು ಕರ್ಮ ಸಿದ್ಧಾಂತವನ್ನೇ. ಆದರೆ ಮಹಾಭಾರತದ ನಿರೂಪಣೆ ಇದೆಯಲ್ಲ, ಅದು ಕರ್ಮ ಸಿದ್ಧಾಂತಕ್ಕೆ ಒತ್ತು ಕೊಟ್ಟು ಮಾತಾಡುತ್ತೆ ಅದು. ಹಾಗಾಗಿ ಮಹಾಭಾರತದ ವ್ಯಕ್ತಿಗಳನ್ನು ನಾವು ನೋಡುವಾಗ ಜನ್ಮಾಂತರವನ್ನು ಇಟ್ಕೋಬೇಕಾಗತ್ತೆ. ಹಾಗೆ ನೋಡಿದಾಗ ಕೃಷ್ಣ ಅರ್ಜುನ ಅಂತ ಅಂದರೆ ನರನಾರಾಯಣ ಅಂತ ಇಬ್ಬರು. ನರನಾರಾಯಣ ಅನ್ನುವ ಋಷಿಗಳು ಅಂತ ಅವರನ್ನು ಕರೀತಾರೆ. ಋಷಿಗಳು ಅಂದರೆ ಋಷಿಗಳ ರೂಪದಲ್ಲಿರುವ ವಿಷ್ಣು ಅಂತಲೇ ಅರ್ಥ. ವಿಷ್ಣುವೇ ಅದು. ಋಷಿಯಾಗಿ ತಪಸ್ಸು ಮಾಡ್ತಾ ಇರುವವರು ಅಂತ. ಯಾವಾಗಲೂ ಒಟ್ಟಿಗೆ ಇರುವವರು ಅವರು ನರನಾರಾಯಣರು. ಅವರು ಎಷ್ಟು ಕಾಲ ಇದ್ದರೂ ಒಟ್ಟಿಗೆ ಒಂದು ಕಡೆ ಇದ್ದು ತಪಸ್ಸು ಮಾಡ್ತಾ ಇರುವಂಥದ್ದೇ ಅವರ ಕಾರ್ಯ. ಆ ನರನಾರಾಯಣರೇ ಕೃಷ್ಣ ಅರ್ಜುನರಾಗಿ ಹುಟ್ಟಿ ಬಂದರು ಅಂತ ಇರೋದು. ಹಾಗಾಗಿ ಅದು ಒಂದೇ
ಎರಡು ರೂಪ ಆಗಿದ್ದು ಅಂತ ಇರೋದರಿಂದಾಗಿ ಇಲ್ಲಿ ಬಂದಾಗ ಸಹಜವಾಗಿ ಅವರಿಬ್ಬರು ಒಟ್ಟಿಗೆ ಇದ್ದರು, ಒಟ್ಟಿಗೆ ಬದುಕಿದ್ರು ಅನ್ನೋ ಥರ. ಕೃಷ್ಣ ಅಂತೂ ನನಗೆ ಬದುಕಿನಲ್ಲಿ ಅತ್ಯಂತ ಹೆಚ್ಚು ಪ್ರೀತಿ ಯಾರ ಮೇಲೆ ಅಂದರೆ ಅರ್ಜುನನ ಮೇಲೆ ಅಂತಲೇ ಹೇಳ್ತಾನೆ. ಅಂದರೆ ನನ್ನ ಹೆಂಡತಿ ನನ್ನ ಮಕ್ಕಳಿಗಿಂತಲೂ ನನಗೆ ಅರ್ಜುನನ ಮೇಲೆ ಪ್ರೀತಿ ಅಂತ ಹೇಳ್ತಾನೆ. ಅರ್ಜುನನನ್ನು ಹೊರತುಪಡಿಸಿ ನನ್ನ ಬದುಕಿನಲ್ಲಿ ಏನೂ ಇಲ್ಲ ಅಂತ ಕೃಷ್ಣ ಹಲವು ಸಲ ಉದ್ಘೋಷ ಮಾಡ್ತಾನೆ. ಪಾಂಡವರ ಕುರಿತು ಹೇಳ್ತಾನೆ, ಆದರೆ ಅರ್ಜುನನ ಬಗ್ಗೆ ಬಹಳ ವಿಶೇಷವಾಗಿ ಹೇಳ್ತಾನೆ. ಅಂಥದ್ದೊಂದು ಸ್ನೇಹ ಸಂಬಂಧವನ್ನು, ಅಂದರೆ ಅದಕ್ಕೆ ಹೇಳಿದ್ದು ನಿರ್ವ್ಯಾಜ ಅಂತ ಹೇಳಿದ್ದು, ಅದಕ್ಕೆ ವಿನಾಕಾರಣವಾಗಿ ಅಂತ. ಅಂದರೆ ಇಬ್ಬರಿಗೂ ಒಬ್ಬರಿಂದ ಒಬ್ಬರಿಗೆ ಏನೋ ಆಗಬೇಕಿದೆ ಅಂತ ಇಲ್ಲ, ನಿರೀಕ್ಷೆ ಏನೂ ಇಲ್ಲ. ಅರ್ಜುನನಿಗೂ ನಿರೀಕ್ಷೆ ಇಲ್ಲ, ಕೃಷ್ಣನಿಗೆ ಮಾತ್ರ ಅಲ್ಲ. ಅಂದರೆ ಅರ್ಜುನ ಕೂಡ ಯಾವುದಾದ್ರೂ ಒಂದು ಯುದ್ಧವೋ ಇನ್ನೊಂದು ಸಂದರ್ಭದಲ್ಲೋ ಕೃಷ್ಣ ನೀನು ಬಾ ಅಂತ ಕರೆದ ಸನ್ನಿವೇಶ ಇಲ್ಲ. ಕುರುಕ್ಷೇತ್ರ ಯುದ್ಧದಲ್ಲೂ ಮಾತ್ರ ಅವನು ಕೃಷ್ಣನನ್ನು ಕರೆದಿದ್ದು. ಅದು ವೈಶ್ವಿಕ ಯುದ್ಧ, ಅದು ವಿಶ್ವದ ಎಲ್ಲರೂ ಭಾಗವಹಿಸಿದ ಯುದ್ಧ. ಆಗ ಅರ್ಜುನ ಕೃಷ್ಣನನ್ನು ಆಮಂತ್ರಿಸಿದ್ದ. ಅದನ್ನು ಹೊರತುಪಡಿಸಿ ಅವನು ಕಾಲಕೇಯರನ್ನು ಧ್ವಂಸ ಮಾಡುವಾಗಲೋ, ಹಿರಣ್ಯಪುರವಾಸಿಗಳನ್ನು ಕೊಲ್ಲುವಾಗಲೋ, ನಿವಾತಕವಚರ ಯುದ್ಧದಲ್ಲೋ, ಗಂಧರ್ವರ ಜೊತೆಗೆ ನಡೆದ 2 ಯುದ್ಧಗಳಲ್ಲೋ, ಯಾವ ಯುದ್ಧಗಳಲ್ಲಾಗಲಿ ಅವನು ಕೃಷ್ಣನ ಸಹಕಾರವನ್ನೇನು ಅಪೇಕ್ಷೆ ಪಟ್ಟಿಲ್ಲ. ಕೃಷ್ಣ ಅಂತೂ ಯಾವುದಕ್ಕೂ ಅರ್ಜುನನ ಅಪೇಕ್ಷೆ ಇಲ್ಲದವ. ಅಂದರೆ ಇಬ್ಬರಿಗೂ ಅವನಿಂದ ನನಗೇನೋ ಒಂದು ಆಗಬೇಕು ಅಂತ ಇಲ್ಲ, ಆದರೂ ಒಂದು ಅದ್ಭುತವಾದ ಸ್ನೇಹ ಸಂಬಂಧ ಅನ್ನೋದು ಅವರಿಬ್ಬರಲ್ಲಿ ಇತ್ತು. ಪ್ರಾಯಶಃ ಅದು ಆ ಮೌಲ್ಯವನ್ನೇ ಹೇಳ್ತಾ ಇದೆ ಅಂತ ನಾವು ಭಾವಿಸಬೇಕಾಗತ್ತೆ. ಕೃಷ್ಣಾರ್ಜುನರ ನಡುವೆ ಇರುವ ಸಂಬಂಧಗಳು ನಿರಪೇಕ್ಷವಾಗಿರಬೇಕು ಅಂತ. ಸಂಬಂಧಗಳು ಕೆಡೋದು ಯಾಕೆ ಅಂದರೆ ನಮ್ಮ ಅಪೇಕ್ಷೆ ಹೆಚ್ಚಾಗ್ತಾ ಹೋಗುತ್ತೆ. ಏನನ್ನೋ ನಿರೀಕ್ಷಿಸ್ತಾ ಇರ್ತೀವಿ ಅವರಿಂದ. ಅವ್ರು ಹೀಗೆ ವರ್ತಿಸಬೇಕು ಅಂತ ನಿರೀಕ್ಷಿಸ್ತೀವಿ, ಹೀಗೆ ಮಾಡಬೇಕು ಅಂತ ನಿರೀಕ್ಷಿಸ್ತೀವಿ, ಹೀಗೆ ಮಾತಾಡಬೇಕು ಅಂತ ನಿರೀಕ್ಷಿಸ್ತೀವಿ. ನಿರೀಕ್ಷೆಗಳು ಎಷ್ಟೋ ಸಲ ವಿಫಲ ಆಗುತ್ತೆ ಅಥವಾ ಹೆಚ್ಚು ಸಲ ವಿಫಲ ಆಗ್ತಾ ಹೋಗುತ್ತೆ. ಆ ನಿರೀಕ್ಷೆಗಳು ಈಡೇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಸಂಬಂಧಗಳು ಒಂದೋ ಹಾಳಾಗತ್ತೆ ಅಥವಾ ಅದರ ಗಾಢತೆ ಕಡಿಮೆ ಆಗುತ್ತೆ, ಸಂಬಂಧ ತೆಳುವಾಗುತ್ತೆ. ನಿಜವಾದ ಸಂಬಂಧ ಅಂತ ಅಂದರೆ ಅಲ್ಲಿ ಯಾವ ಅಪೇಕ್ಷೆಗಳನ್ನು ಇಟ್ಟುಕೊಳ್ಳದೆ ಕೇವಲ ಪ್ರೀತಿಸಬೇಕು, ಒಂದು ಜೀವವನ್ನು ಕೇವಲ ಪ್ರೀತಿಸಬೇಕು, ಪ್ರೀತಿಗಾಗಿ ಅಂತ ಪ್ರೀತಿಸಬೇಕು ಅಂತ. ಅದನ್ನು ವ್ಯಕ್ತಿಗಳ ನಡುವೆ ಅದು ಹೇಗಿರಬೇಕು ಅನ್ನೋದನ್ನು ಕೃಷ್ಣಾರ್ಜುನರ ಸಂಬಂಧ ನಮಗೆ ಎತ್ತಿ ತೋರಿಸುತ್ತೆ. ಹೌದು, ನೀವು ಹೇಳಿದಾಗೆ ಇವಾಗ ಸ್ನೇಹಿತರಿರ್ಬೋದು, ಮನೆಯಲ್ಲಿ ಗಂಡ ಹೆಂಡತಿ ಸಂಬಂಧನೇ ಇರ್ಬೋದು, ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಅಂತ ಹೇಳೋದು ಇದೇ ಕಾರಣಕ್ಕೆ. ಸೊ ನಮ್ಮ ಸಂಬಂಧಗಳು ಯಾರ ಜೊತೆಗೆ ಹೇಗಿರಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ಸದಾಕಾಲ ತೆಗೆದುಕೊಬೋದು ಅಂದರೆ ಅದು ಕೃಷ್ಣಾರ್ಜುನರು ಅಂತಲೇ ಹೇಳ್ಬೋದು. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ, ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.